ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ಉದ್ದಿನ ವಡೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಹೊರಗಡೆ ಗರಿ ಗರಿಯಾಗಿ ಒಳಗಡೆ ಫ್ಲಫಿ ಆಗಿರೋ ಈ ವಡೆ ಎಲ್ಲರಿಗೂ ಆಲ್ ಟೈಮ್ ಫೇವ್ರೇಟ್. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಾನು ಇದಕ್ಕೆ ಯಾವುದೇ ಈನೋ ಸೋಡಾ ಅಕ್ಕಿ ಹಿಟ್ಟು ಯಾವುದಕ್ಕೂ ಕೂಡ ಯೂಸ್ ಮಾಡಿಲ್ಲ. ಆದರೂ ಕೂಡ ಎಷ್ಟು ಚಂದವಾಗಿ ಒಳಗೆ ಗೂಡಾಗಿ ಹಗುರವಾಗಿ ಬಂದಿದೆ ವಡೆ. ಈ ವಡೆ ಬರೀ ಇಡ್ಲಿ ಜೊತೆ ಅಲ್ಲದೆ ಪೊಂಗಲ್, ಪಲಾವ್, ಚಿತ್ರಾನ್ನ, ದೋಸೆ ಎಲ್ಲದಕ್ಕೂ ಜೊತೆನೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನಾನಿವತ್ತು ಈ ವಡೆಯನ್ನು ಇಡ್ಲಿ ಮತ್ತು ಸ್ಪೈಸಿಯಾಗಿರೋ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇಡ್ಲಿ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಬಂದಿತ್ತು. ಸಾಫ್ಟ್ ಆಗಿರೋ ಇಡ್ಲಿ, ಕ್ರಿಸ್ಪಿ ವಡ, ಸ್ಪೈಸಿ ಆಗಿರೋ ಚಟ್ನಿ, ಎಂಥ ಒಳ್ಳೆ ಕಾಂಬಿನೇಷನ್. ಒಂದು ಸಾರಿ ನೀವು ಟ್ರೈ ಮಾಡಲೇಬೇಕು. ಈಗ ವಡೆ ಮಾಡೋದು ಹೇಗೆ ಅಂತ ನೋಡೋಣ. ವಡೆಗೆ ನಾನು 1 ಗ್ಲಾಸ್ ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಉದ್ದಿನ ಬೇಳೆಗಿಂತ ಕಾಳು ತಗೊಂಡ್ರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಇದರ ಜೊತೆ 1 ಟೇಬಲ್ ಸ್ಪೂನ್ ಅಕ್ಕಿಯನ್ನು ಸೇರಿಸಿ ಎರಡನ್ನೂ ಮಿನಿಮಮ್ 3ರಿಂದ 4 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು 4 to 5 ಅವರ್ ನೆನೆಸಿಡಬೇಕು. ಅರ್ಧ ಗಂಟೆ 1 ಗಂಟೆ ಎಲ್ಲ ನೆನೆಸಿ ವಡೆ ಮಾಡೋದಕ್ಕಿಂತ ಈ ಥರ 4ರಿಂದ 5 ಅವರ್ ನೆನೆಸೋದ್ರಿಂದ ವಡೆಗಳ ಪ್ರಮಾಣ ತುಂಬ ಜಾಸ್ತಿಯಾಗಿ ಬರುತ್ತೆ. ಹಾಗೆ ವಡೆಗಳು ಸಹ ತುಂಬಾ ಹಗುರವಾಗಿ ಬರುತ್ತೆ. ಈ ರೀತಿ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದ ಮೇಲೆ ಅದರಲ್ಲಿರೋ ನೀರನ್ನು ಸಂಪೂರ್ಣವಾಗಿ ಬಸಿದು ಒಂದು ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ರುಬ್ಬೋ ಹಂತದಲ್ಲಿ ನೀವು ಜಾಸ್ತಿ ನೀರನ್ನು ಸೇರಿಸಲೇಬಾರ್ದು. ನೀರಿನ ಪ್ರಮಾಣ ತುಂಬಾ ಕಮ್ಮಿ ಇರಬೇಕು. ನಮಗೆ ವಡೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು, ವಡೆ ಶೇಪಲ್ಲಿ ಕೂರಬೇಕು. ಆ ಥರ ಇದ್ದರೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ, ವಡೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಲಿಕ್ಕೆ. ರುಬ್ಬೋವಾಗ ನೀವು ತುಂಬಾ ಕೋಲ್ಡ್ ಆಗಿರೋ ವಾಟರ್ನೇ ಹಾಕೊಂಡ್ಬಿಟ್ಟು ರುಬ್ಬಿ, ಆವಾಗ ನಮಗೆ ಹಿಟ್ಟು ಬಿಸಿ ಆಗಲ್ಲ. ಹಿಟ್ಟು ಬಿಸಿ ಆದರೆ ವಡೆಗಳು ಗಟ್ಟಿಯಾಗಿಬಿಡತ್ತೆ. ಹಿಟ್ಟು ಯಾವಾಗಲೂ ಬಿಸಿ ಆಗಬಾರ್ದು. ಹಿಟ್ಟೆಲ್ಲ ನೈಸಾಗಿ ರುಬ್ಬಿದ ಮೇಲೆ ಈ ಥರ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಹಿಟ್ಟನ್ನು ಹಾಕಿ, ಆ ಹಿಟ್ಟು ಚೆನ್ನಾಗಿ ತೇಲ್ತಾ ಇದ್ದರೆ ನಿಮ್ಮ ವಡೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಆಮೇಲೆ ಹಿಟ್ಟನ್ನೆಲ್ಲ ಒಂದು ಪಾತ್ರೆ ಅಥವಾ ಬಾಣಲೆಗೆ ತಗೊಂಡ್ಬಿಟ್ಟು ಅದಕ್ಕೆ ಬೇಕಾದರೆ ನೀವು ಶುಂಠಿ, ಮೆಣಸು, ಜೀರಿಗೆ ಎಲ್ಲ ಸೇರಿಸ್ಬೋದು. ನಾನು ಬರೀ ಇಲ್ಲಿ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಉಪ್ಪು ಇಷ್ಟನ್ನೇ ಹಾಕ್ತಿದ್ದೀನಿ. ನಮ್ಮ ಮನೇಲಿ ಮೆಣಸು, ಜೀರಿಗೆ ಇದೆಲ್ಲ ಹಾಕಿದರೆ ಅಷ್ಟು ಇಷ್ಟಪಡೋದಿಲ್ಲ. ಹಿಟ್ಟನ್ನು ನೋಡ್ತಾ ಇರ್ಬೋದು ನೀವು, ಒಂಥರ ಬೆಣ್ಣೆ ಥರ ಕನ್ಸಿಸ್ಟೆನ್ಸಿ ಇದೆ. ಇದು ಪರ್ಫೆಕ್ಟ್ ಆಗಿರೋ ವಡೆ ಹಿಟ್ಟು. ಈ ಥರ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿದ ನಂತರ ಇದನ್ನು ನಾವು ಕೈಯಿಂದ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಕಾಲಿಸ್ತಿರ್ಬೇಕಾದ್ರೆ ತುಂಬಾ ಹಗುರವಾಗಿ ಫೀಲ್ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಈ ಒಂದು ಹಂತ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಾವು ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡಿ ಕಾಲಿಸ್ಕೊಂಡ್ವಿ ಅಂತಂದರೆ ನಮ್ಮ ವಡೆಗಳು ಸೋಡಾ ಇಲ್ಲದೇ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ನಾನು ಒಂದು ಹಿಡಿ ಹಿಟ್ಟನ್ನು ತಗೊಂಡು ಹಾಕಿದರೆ ಅದು ಗುಪ್ಪೆ ಥರ ಹಾಗೆ ಕುತ್ಕೋತಿದೆ. ಹಿಟ್ಟು ಹೀಗಿರಬೇಕು. ಈ ಕಡೆ ಒಂದು ಬಾಣಲೆಯಲ್ಲಿ ವಡೆಗಳು ಮುಳುಗೋ ಅಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಎಣ್ಣೆನ ಮೀಡಿಯಮ್ ಆಗಿ ಕಾಯಿಸ್ಕೊಳ್ಳಿ. ನಂತರ ನಾನು ತೋರಿಸಿರೋ ಹಾಗೆ ಕೈಯನ್ನು ನೀರಿನಲ್ಲಿ ಒದ್ದೆ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉದ್ದಿನ ಹಿಟ್ಟನ್ನು ತಗೊಂಡು ಮಿಡ್ಲಲ್ಲಿ ಒಂದು ತೂತನ್ನು ಮಾಡಿ ಎಣ್ಣೆಗೆ ಬಿಡ್ತಾ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ಮೇಲೆ ಎಲ್ಲ ವಡೆಗಳನ್ನು ತಿರುಗಿಸಿ ಹಾಕ್ಕೊಳ್ಳಿ. ವಡೆಗಳು ಒಂಬಣ್ಣ ಬರಬೇಕು. ಅಲ್ಲಿವರೆಗೂ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ನೀವು ಇನ್ಸ್ಟಂಟಾಗಿ ತಿಂತೀರಾ ಅಂದರೆ ಈ ಥರ ಒಂದೇ ಸರಿ ಫ್ರೈ ಮಾಡಿದರೆ ಸಾಕು. ನೀವು ತೆಗೆದಿಟ್ಟು ಆಮೇಲೆ ತಿಂತೀರಾ ಅಂದರೆ ವಡೆಗಳನ್ನು ಡಬಲ್ ಫ್ರೈ ಕೂಡ ಮಾಡ್ಕೋಬಹುದು. ನಾನು ಸೆಕೆಂಡ್ ಬ್ಯಾಚ್ ಕೂಡ ಇದೇ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ಬರುತ್ತೆ. ಬೇಕಾದರೆ ಒಂದು ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳು, ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಂಜೆ ಟೀ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬಹುದು. ನೀವು ನೋಡಿದಾಗೆ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು. ಮನೆಯಲ್ಲಿನೇ ಫ್ರೆಶ್ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ತುಂಬ ಒಳ್ಳೆಯದು ಕೂಡ. ಸೇಮ್ ನಾವು ಆಚೆ ಕಡೆ ಹೋಟೆಲ್ಗಳಲ್ಲಿ ಏನು ತಿಂತೀವಿ ಪರ್ಫೆಕ್ಟಾಗಿ ಅದೇ ಥರ ಬರುತ್ತೆ. ನೀವೆಲ್ಲರೂ ಒಂದು ಸಾರಿ ಇದನ್ನು ಟ್ರೈ ಮಾಡಿ. ನಿಮಗಿಷ್ಟ ಆದರೆ ದಯವಿಟ್ಟು ಕಾಮೆಂಟಲ್ಲಿ ಬಂದು ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.